ಹಾರ್ಮುಜ್ ಜಲಸಂಧಿ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಇದೇ ಜಲಸಂಧಿಯ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಇರಾನ್ ಮತ್ತು ಒಮಾನ್ ಹಿಡಿತದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಹಾರ್ಮುಜ್ ಜಲಸಂಧಿ ಇದೆ ಅನ್ನುವ ಕಾರಣಕ್ಕಾಗಿ ಅದು ನಮ್ಮ ಹಿಡಿತಕ್ಕೆ ಸಿಗಬೇಕು ಅಂತ ಆ ಎರಡು ದೇಶಗಳು ಇಲ್ಲ ನೀವು ಯಾವುದೇ ಕಾರಣಕ್ಕೂ ಬೇರೊಂದು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಬಾರದು, ಅದರ ನೇತೃತ್ವ ನನಗೆ ಬೇಕು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದರ ಭಾಗವಾಗಿ ನೌಕಾ ದಿಗ್ಬಂಧನವನ್ನ ಇದೇ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ತೆಗೆದುಕೊಂಡು ಹಾಕ್ತಾರೆ. ಈ ನೌಕಾ ದಿಗ್ಬಂಧನದ ಭಾಗವಾಗಿ ಅಮೆರಿಕ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಅತ್ಯಾಧುನಿಕವಾದಂತಹ ಅಪಾಚೆ ಹೆಲಿಕಾಪ್ಟರ್ಗಳನ್ನ ಇಲ್ಲಿ ನಿಯೋಜನೆ ಮಾಡಿತ್ತು. ಇದೀಗ ಆ ಅಪಾಚೆ ಹೆಲಿಕಾಪ್ಟರ್ ಪತನ ಆಗ್ಬಿಟ್ಟಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಯಾವಾಗ ಇದು ಪತನ ಆಯ್ತಲ್ಲ, ಈ ಪತನದ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ಬಿಟ್ಟಿದೆ. ಪರಿಸ್ಥಿತಿ ಕೈಮೀರ್ತು. ಇದೇ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ರು, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಸುಮ್ಮನಿರಿ ಅಂತ ಇಸ್ರೇಲ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಟ್ರಂಪ್ ಇವತ್ತು ಒನ್ಸ್ ಅಗೇನ್ ಇರಾನ್ ವಿರುದ್ಧ ದಾಳಿ ಮಾಡುವ ಹಂತಕ್ಕೆ ಬಂದ್ಬಿಟ್ರು. ಆ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಶುರುವಾಯಿತು. ಯಾವ ಕಾರಣಕ್ಕಾಗಿ? ಇದರ ಮೇಲೆ ಆದಂತಹ ದಾಳಿ, ಇರಾನ್ ಮಣ್ಣಿನ ಮೇಲೆ ಬಾಂಬ್ ಸುಳಿಮಳೆ ಮಾಡೋದಕ್ಕೆ, ಅಂದ್ರೆ ಬಾಂಬ್ಗಳನ್ನು ಸುರಿಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದರ ಭಾಗವಾಗಿ ಅಮೆರಿಕದ ಸೈನಿಕರು ಕೂಡ ಇದೀಗ ಸಜ್ಜಾಗಿ ನಿಂತಿರೋದು. ಹಾಗಾದರೆ ಏನಾಯ್ತಿದು? ಯಾಕೆ ಅಪಾಚೆ ಎನ್ನುವಂತ ಈ ಹೆಲಿಕಾಪ್ಟರ್ ಪತನ ಆಗೋದಕ್ಕೆ ಕಾರಣ ಏನು? ಇರಾನ್ನ ಏನಾದರೂ ಕೈವಾಡ ಇದರಲ್ಲಿದೆಯಾ? ಡಿಕ್ಕಿ ಹೊಡಿತು ಅಂತ ಹೇಳ್ತಾರೆ, ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ, ಉದ್ದೇಶಪೂರ್ವಕವಾಗಿಯೇ ಇಂಥದ್ದೊಂದು ದಾಳಿಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಏಪ್ರಿಲ್ ತಿಂಗಳಲ್ಲಿ ಇದೇ ಅಮೆರಿಕ ತನ್ನ F-15 ಯುದ್ಧ ವಿಮಾನವನ್ನು ಇರಾನ್ನ ದಾಳಿಯ ಹೊಡೆತಕ್ಕೆ ಒಳಗಾಗಿ ಪತನ ಆಗಿದ್ದನ್ನು ನಾವು ನೋಡಿದ್ದೀವಿ. F-15 ಯುದ್ಧ ವಿಮಾನವನ್ನು ಕಳೆದುಕೊಂಡಿತ್ತು ಅಮೆರಿಕ. ಇಡೀ ಜಾಗತಿಕವಾಗಿ ತಂತ್ರಜ್ಞಾನದ ಬಗ್ಗೆ, ತನ್ನ ರಕ್ಷಣಾ ಸಾಮಗ್ರಿಗಳ ಬಗ್ಗೆ ಒಂದು ಆಂತರಿಕವಾಗಿ ಅದರ ತಂತ್ರಜ್ಞಾನ ವೀಕ್ ಇದೆ ಅನ್ನುವಂತಹ ಒಂದು ಬೆಳವಣಿಗೆ ಆಗೋದಕ್ಕೂ ಕೂಡ ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ಇದರ ನಡುವೆ ಈ ಯುದ್ಧ ಭೂಮಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಕಳೆದುಕೊಂಡಿದೆ. ಹೆಂಗಾಯ್ತು ದಾಳಿ, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾರ್ಮುಜ್ನಲ್ಲಿ ಅಮೆರಿಕ ಅಪಾಚೆ ಅಪ್ಪಚ್ಚಿ ಆಗಿರೋದು ನಾನು ಆವಾಗಲೇ ಹೇಳ್ತಾ ಇದ್ದೆ. ಹಾರ್ಮುಜ್ ಜಲಸಂಧಿ ನೀನಾ ಎನ್ನುವಂಥ ಹಿಡಿತದ ಕಾರಣಕ್ಕಾಗಿ ದಾಳಿಗಳಾಗ್ತಾ ಇತ್ತು. ಅದಕ್ಕಾಗಿಯೇ ನೌಕಾ ದಿಗ್ಬಂಧನವನ್ನು ವಿಧಿಸಿದ್ರು ಡೊನಾಲ್ಡ್ ಟ್ರಂಪ್. ಅನೇಕ ನೌಕೆಗಳನ್ನು ತೆಗೆದುಕೊಂಡು ಬಂದರು, ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡೋ ಪ್ರಯತ್ನವಾಯಿತು. ಆ ನೌಕೆಗಳ ಭಾಗವಾಗಿ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಯಿತು. ಯಾವುದಕ್ಕಾಗಿ? IRGC ಮೇಲೆ ಕಣ್ಣಿಡಬೇಕು ಅನ್ನೋ ಕಾರಣಕ್ಕಾಗಿ, ಇರಾನ್ ಮೇಲೆ ಕಣ್ಣಿಡಬೇಕು ಅನ್ನೋ ಕಾರಣಕ್ಕಾಗಿ. ಹೆಂಗೆ? ಈ ಇರಾನ್ ಏನು ಮಾಡ್ತಾ ಇತ್ತು, ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇದ್ದಂತಹ ಈ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ನಾವು ಹಿಂದೆ ಅನೇಕ ಬಾರಿ ನೋಡಿದ ಹಾಗೆ ಸಣ್ಣದಾದಂತಹ ದೋಣಿಗಳನ್ನು ಬಳಕೆ ಮಾಡ್ಕೊಳ್ತಾ ಇತ್ತು. ನಾವು ಸೊಳ್ಳೆ ದೋಣಿಗಳಂತೂ ಕೂಡ ನಾವು ಅದಕ್ಕೆ ಕರೆದ್ವಿ, ಅದನ್ನು ಹಾಗೆ ಕರೀತಾರೆ. ಅವುಗಳನ್ನು ಬಳಕೆ ಮಾಡಿಕೊಂಡು ವಾಣಿಜ್ಯ ಹಡಗುಗಳ ಮೇಲೆ ಇದೇ IRGC ಅಥವಾ ಇರಾನ್ ದಾಳಿ ಮಾಡ್ತಾ ಇತ್ತು. ಇದನ್ನು ತಡೆ ಹಿಡಿಬೇಕು ಅನ್ನುವಂತಹ ಆತಂಕ ಅಥವಾ ಒಂದು ಅವಶ್ಯಕತೆ ಯಾರಿಗಿತ್ತು ಅಂತ ಹೇಳಿದ್ರೆ ಅಮೆರಿಕಕ್ಕಿತ್ತು. ಅಮೆರಿಕ ಏನು ಮಾಡ್ತು ಅಂತ ಹೇಳಿದ್ರೆ ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಶುರು ಮಾಡಿದ್ದನ್ನು ನೋಡಿದ್ದೀವಿ. ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ ಶುರು ಮಾಡ್ತು, ವಾಣಿಜ್ಯ ಹಡಗುಗಳಿಗೆ ದಾಳಿ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ. ಇದೀಗ ಏನು ಮಾಡ್ತಾ ಇತ್ತು, ಈ ಅಪಾಚೆ ಹೆಲಿಕಾಪ್ಟರು ಈ ಹಡಗುಗಳ ಮೇಲೆ IRGCಗಳು ದಾಳಿ ಮಾಡ್ತಾ ಇತ್ತಲ್ಲ, ಆವಾಗ ಆಕಾಶದಿಂದ ನಿರಂತರವಾಗಿ ಕಾವಲು ಕಾಯ್ತಾ ಇದ್ದು ಈ ಹೆಲಿಕಾಪ್ಟರ್. ಆಕಾಶದಿಂದ ಸಣ್ಣ ಪುಟ್ಟನಾದಂತಹ ದೋಣಿಗಳ ಮುಖಾಂತರ ದಾಳಿ ಆಗ್ತಾ ಇತ್ತು. ಯಾವ್ಯಾವ ದೋಣಿ ಯಾವ ಮಾರ್ಗದ ಮುಖಾಂತರ ಬರುತ್ತೆ, ಎಲ್ಲಿ ದಾಳಿ ಆಗುತ್ತೆ, ಯಾವ ಹಡಗುಗಳನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ, ಏನು ಎತ್ತ ಎಲ್ಲವನ್ನು ಕೂಡ ಇವರು ತನ್ನ ಅಪಾಚೆ ಹೆಲಿಕಾಪ್ಟರ್ಗಳ ಮುಖಾಂತರ ಆಕಾಶದಲ್ಲಿಯೇ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅವುಗಳನ್ನು ಪತ್ತೆ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಒಂದು ಬೆಳವಣಿಗೆ ಏನಾಯಿತು, ಇರಾನ್ ಉಡಾವಣೆ ಮಾಡುವಂತಹ ಒಂದು ಆತ್ಮಹತ್ಯಾ ಡ್ರೋನ್ ಆಕಾಶದಲ್ಲೇ ಹೊರಡುಳಿಸುವಂತಹ ಜವಾಬ್ದಾರಿಯನ್ನು ಈ ಹೆಲಿಕಾಪ್ಟರ್ಗಳಿಗೆ ಕೊಡಲಾಯಿತು. ಈ IRGC ಅವರು ಅಥವಾ ಇರಾನ್ ಅವರು ಏನು ಮಾಡ್ತಾ ಇದ್ರು, ಯಾವುದಾದ್ರೂ ವಾಣಿಜ್ಯ ಹಡಗು IRGC ನಿಯಮಗಳನ್ನು ಮೀರಿ ಅಮೆರಿಕದ ಮಿತ್ರ ದೇಶದ ಅನ್ನೋ ಕಾರಣಕ್ಕಾಗಿನೋ ಇಸ್ರೇಲ್ನ ಮಿತ್ರ ದೇಶ ಅನ್ನುವ ಕಾರಣಕ್ಕಾಗಿ ಹೋಗ್ತಾ ಇದ್ರೆ ಆತ್ಮಹತ್ಯಾ ಡ್ರೋನ್ಗಳನ್ನು ಅವರು ಪ್ರಯೋಗ ಮಾಡ್ತಾ ಇದ್ರು. ಕಾಮಿಕೋಚ್ ಎನ್ನುವಂತಹ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಅವುಗಳನ್ನು ಆಕಾಶದಲ್ಲೇ ಇದ್ಕೊಂಡೇ ಈ ಅಪಾಚೆ ಹೆಲಿಕಾಪ್ಟರ್ಗಳ ಮುಖಾಂತರ ಹೊಡೆದುರುಳಿಸುವಂತಹ ಕೆಲಸಕ್ಕಾಗಿ ಇವುಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದು ಇರಾನ್ನ ಗಡಿಯ ಸಮೀಪವೇ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇತ್ತು. AH-64 ಅಂತ ಕರೀತಾರೆ ಇದಕ್ಕೆ, AH-64 ಅಪಾಚೆ ಅಂತ. ಇದನ್ನು ಹಾರಿಸುವಂತಹ ಸಮಯದಲ್ಲಿ ಇದೀಗ ಡಿಕ್ಕಿ ಆಗಿದೆ, ತಾಂತ್ರಿಕ ಕಾರಣಕ್ಕಾಗಿ ಆಯಿತು, ಏನು ಎತ್ತ ಆ ವಿಚಾರಕ್ಕೆ ಡೀಟೇಲ್ಸಿಗೆ ಬರ್ತೇನೆ. ಇದೀಗ ಅದು ಪತನ ಆಗಿದೆ.
ಆದರೆ ಅದರಲ್ಲಿದ್ದಂತಹ ಇಬ್ಬರು ಪೈಲಟ್ಗಳು ಸುರಕ್ಷಿತವಾಗಿ ಬಂದಿದ್ದಾರೆ. 2026 ಏಪ್ರಿಲ್ 3ನೇ ತಾರೀಕಿಗೆ ತನ್ನದೇ F-15 ಯುದ್ಧ ವಿಮಾನವನ್ನು ಕಳೆದುಕೊಂಡಿದ್ದಂತಹ ಅಮೆರಿಕ ಒನ್ಸ್ ಅಗೇನ್ ತನ್ನ AH-64 ಅಪಾಚೆ ಎನ್ನುವಂಥ ಹೆಲಿಕಾಪ್ಟರ್ಗಳನ್ನು ಆ ಪತನದ ಮುಖಾಂತರ ಅನೇಕ ಸಂಶಯಗಳಿಗೆ ಇದು ಕೂಡ ಕಾರಣ ಆಗ್ತಾ ಇದೆ. ಇದು ಇರಾನ್ ಮತ್ತು ಅಮೆರಿಕದ ನಡುವೆ ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಏನಾಯಿತು ಅಂತ ಹೇಳಿದರೆ, ಈ ಮಿಡಲ್ ಈಸ್ಟ್ ವಾರ್ನ ಬೆಳವಣಿಗೆಯಲ್ಲಿ ಇರಾನ್ ಮೇಲೆ ಇದೇ ಅಮೆರಿಕ ಮುಗಿಬಿದ್ದುಬಿಟ್ಟಿದೆ. ಕ್ಷಿಪಣಿಗಳ ದಾಳಿ, ಅಪಾಚೆ ಪತನದ ಬೆನ್ನಲ್ಲೇ ಇರಾನ್ ಮೇಲೆ ಭಾರಿ ವಾಯು ದಾಳಿಯನ್ನು ಅಮೆರಿಕಾದವರು ಆರಂಭಿಸಿದ್ರು. ಅಬ್ಬಾಸ್, ಜಾಸ್, ವೆಶ್ ದ್ವೀಪಗಳು ಏನೇನಿತ್ತು, ಈ ಹಿಂದೆ ಏನೇನು ದಾಳಿ ಮಾಡಿದ್ರು, ಒನ್ಸ್ಗೇನ್ ಅವುಗಳನ್ನೇ ಟಾರ್ಗೆಟ್ ಮಾಡಿ ಬಾಂಬ್ಗಳ ಸುರಿಮಳೆಯನ್ನೆಲ್ಲ ಮಾಡಿದರು. ರಕ್ಷಣಾ ವ್ಯವಸ್ಥೆ, ರಡಾರ್ ಕೇಂದ್ರಗಳನ್ನು ಧ್ವಂಸಗೊಳಿಸಿದ್ರು ಸೆಂಟ್ಕಾಮ್ನವರು. ಪ್ರತ್ಯುತ್ತರ ಅಂತ ಅಮೆರಿಕ ಸೇನೆ ಹೇಳ್ಕೊಂಡಿದೆ. ಪ್ರತ್ಯುತ್ತರ ಇದು ಅಂತ. H-64 ಅಪಾಚೆ ಹೆಲಿಕಾಪ್ಟರ್ ಪತನ ಆಯ್ತಲ್ಲ, ಅವಾಗ ಪ್ರತ್ಯುತ್ತರ ಇರಾನ್ನ ಅನಗತ್ಯ ಆಕ್ರಮಣ ನೀಡಿದ್ದಕ್ಕೆ ನಮ್ಮ ರಕ್ಷಣೆಗೆ ಮತ್ತು ಸೂಕ್ತ ಪ್ರತಿಕ್ರಿಯೆಗಾಗಿ ನಾವು ಇಂಥದ್ದೊಂದು ದಾಳಿ ಮಾಡಿದ್ದೀವಿ ಅಂತ ಇರಾನ್ ಕರಾವಳಿ ಮತ್ತು ಹಾರ್ಮುಜ್ ಜಲಸಂಧಿಯ ಕ್ಷಿಪಣಿ ಉಡಾವಣಾ ಕೇಂದ್ರಗಳು, ರಡಾರ್ ಕೇಂದ್ರಗಳು, ಡ್ರೋನ್ ನಿಯಂತ್ರಣ ಕೇಂದ್ರಗಳ ಮೇಲೆ ಇವರು ದಾಳಿ ಮಾಡಿದರು. ದಾಳಿ ಎಲ್ಲೆಲ್ಲಿ ಆಯಿತು? ಬಂದರ್ ಅಬ್ಬಾಸ್ನಲ್ಲಿ ದಾಳಿ ಆಯಿತು. ಜಾಸ್ಕ್ ಒಂದು ಕರಾವಳಿಯ ನಗರ, ಇದು ಇರಾನ್ದು. ಜಾಸ್ಕ್ ಎನ್ನುವಂತಹ ಪ್ರದೇಶದಲ್ಲಾಯಿತು. ಅದಾದ ನಂತರ ಕ್ವೇಶ್ ದ್ವೀಪ, ಈ ಹಿಂದೆನೂ ಕೂಡ ದಾಳಿಯಾಗಿತ್ತು. ಒನ್ಸ್ ಅಗೇನ್ ಅಲ್ಲಿ ದಾಳಿ ಮಾಡಿ ಇರಾನ್ಗೆ ಒಂದಿಷ್ಟು ಹಾನಿ ಮಾಡೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡಿದ್ದಾರೆ. ಈಗ ಅಮೆರಿಕ ಏನು ಅನ್ಕೊಂಡಿತ್ತು, ಏಪ್ರಿಲ್ 7ನೇ ತಾರೀಕಿಗೆ ಆದಂತಹ ಈ ಕದನ ವಿರಾಮ ಏನಿದೆ, ಇರಾನ್ ಮತ್ತು ಇಸ್ರೇಲ್ನ ನಡುವೆ ಭೀಕರವಾದಂತಹ ದಾಳಿಗಳೇನಾಗ್ತಾ ಇತ್ತಲ್ಲ, ಆ ದಾಳಿಗಳನ್ನು ನಿಲ್ಲಿಸುವಂತಹ ಮಾತ್ರಕ್ಕೆ ಅದು ಸೀಮಿತ ಆಗಿತ್ತು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗಬಾರದು ಅಂತ ಅಮೆರಿಕದ್ದೊಂದು ವಾದ ಇತ್ತು. ಬಟ್ ಇರಾನ್ ಏನು ಅನ್ಕೊಂಡಿತ್ತು, ಈ ವಿಚಾರದಲ್ಲಿ ತನ್ನ ಗಡಿಯ ಸಮೀಪ ಅಮೆರಿಕದ ಹೆಲಿಕಾಪ್ಟರ್ಗಳು ಅಥವಾ ಡ್ರೋನ್ ಗಸ್ತುಗಳೇನು ತಿರುಗ್ತಾ ಇತ್ತು, ಅದು ಕೂಡ ಕದನ ವಿರಾಮದ ಉಲ್ಲಂಘನೆ ಅಂತ ಇರಾನ್ ಅಂದುಕೊಂಡಿತ್ತು. ನಾನು ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಕೊಡ್ತೀನಿ, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಅಮೆರಿಕ ಅಂದುಕೊಂಡ್ರೆ, ಇರಾನ್ ಅಂದುಕೊಂಡಿತು ತನ್ನ ಗಡಿಯ ಬಳಿ ಇವುಗಳನ್ನು ನಿಯೋಜನೆ ಮಾಡೋದು ಕೂಡ ಕದನ ವಿರಾಮದ ಉಲ್ಲಂಘನೆ ಅಂತ. ಯಾರು ಅಂದ್ಕೊಂಡ್ರು? ಇದೇ ಇರಾನ್ ಅವರು ಅಂದ್ಕೊಂಡ್ರು. ಈ ಕಾರಣಕ್ಕಾಗಿ ದಾಳಿ ಮತ್ತು ಪ್ರತಿ ದಾಳಿ ಅಮೆರಿಕದ ನಡುವೆ ಹಾರ್ಮುಜ್ ಜಲಸಂಧಿಯ ಭಾಗದಲ್ಲಿ ಆಗಿರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಶಾಂತಿ ಆಗಬೇಕು ಅಂತ ಬಯಸಿದಂತಹ ಅಮೆರಿಕ ಇವತ್ತ್ಯಾಕೆ ಪ್ರತಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಇತ್ತು. ನನ್ನ ದೇಶದ ಹೆಲಿಕಾಪ್ಟರ್ಗಳ ಮೇಲೆ ದಾಳಿಯಾಗಿದೆ, ಹೀಗಾಗಿ ನಾನು ದಾಳಿ ಮಾಡ್ತೀನಿ ಅಂತ. ನೀವು ಗಮನಿಸಿ, ಇತರರ ಜಗಳಕ್ಕೆ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ನೀವು ಜಗಳ ಬಗೆಹರಿಸ್ತೀನಿ, ಆದರೆ ನನ್ನ ಮೇಲೆ ಏನಾದರೂ ದಾಳಿ ಆದರೆ ನಾನು ಸುಮ್ಮನೆ ಕೂರಲ್ಲ ಎನ್ನುವಂತಹ ಒಂದು ಮೆಸೇಜ್ ಕೊಡೋ ಪ್ರಯತ್ನದ ಭಾಗವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು. ನೀವು ಹಿಂದೆ ವಿಯೆಟ್ನಾಂ ಮೇಲೆ ದಾಳಿ ಆದಂತಹ ಸಮಯದಲ್ಲೂ ಕೂಡ ಏನು ಬೆಳವಣಿಗೆಗಳಾಗಿತ್ತು ಅಂತ ಹೇಳಿದ್ರೆ, ಒಂದು ಕಡೆ ವಿಯೆಟ್ನಾಂ ಜೊತೆಗೆ ಮಾತುಕತೆ, ವಿಯೆಟ್ನಾಂನವರು ಒನ್ಸ್ ಅಗೇನ್ ಅಮೆರಿಕದ ಮೇಲೆ ದಾಳಿ ಮಾಡ್ತಾರೆ. ಅಮೆರಿಕದ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಅವತ್ತಿನ ಅಧ್ಯಕ್ಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕದ ಅಸ್ತಿತ್ವದ ಮೇಲೆ ದಾಳಿ ಆಗ್ತಾ ಇದೆ, ಮಾತುಕತೆ ನಡೆಸಲ್ಲ ಅಂತ ಒನ್ಸ್ ಅಗೇನ್ ದಾಳಿ ಮಾಡ್ತಾರೆ. 2020ರಲ್ಲಿ ಇದೇ ಇರಾನ್ನ ಜೊತೆಗೆ ಒಂದು ಕಡೆ ಮಾತುಕತೆ ಆಗ್ತಾ ಇರುತ್ತೆ. ಇದೇ ಇರಾನ್ ಏನು ಮಾಡುತ್ತೆ, ಒಂದು ಸಮುದ್ರದ ಪ್ರದೇಶ, ಅಮೆರಿಕದ ಸಮುದ್ರದ ಪ್ರದೇಶದ ಮೇಲೆ ದಾಳಿ ಮಾಡುತ್ತೆ. ನೋ ನಾವು ಇರಾನ್ ಜೊತೆಗೆ ಮಾತುಕತೆಯನ್ನು ಮಾಡಲ್ಲ ಅಂತ ಹೇಳಿ ಇದೇ ಸುಲೈಮಾನಿ ಅವರನ್ನು ಹತ್ಯೆ ಮಾಡುವ ಪ್ರಯತ್ನಕ್ಕೆ ಹೋಗುತ್ತೆ. ಇದರರ್ಥ ಅಮೆರಿಕದ ಸ್ವಾಭಿಮಾನಕ್ಕೆ ಅಥವಾ ಅಮೆರಿಕಕ್ಕೆ ಏನಾದರೂ ಧಕ್ಕೆ ಬಂದು ಯಾವುದಾದ್ರೂ ದೇಶಗಳು ದಾಳಿ ಮಾಡಿದರೆ ನಮಗೆ ಮಾತುಕತೆಗೆ ಕಿಮ್ಮತ್ತಿಲ್ಲ, ನಾವು ದಾಳಿ ಮಾಡ್ತೀವಿ ಎನ್ನುವಂತಹ ಒಂದು ಸಂದೇಶವನ್ನು ಅಮೆರಿಕದವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಇರಾನ್ನಿಂದ US 5th ಫ್ಲೀಟ್ ಮೇಲೆ ಪ್ರತಿ ದಾಳಿ ಆಗಿದೆ. ನೀವು ನೋಡಿ, ಅದೇನೋ ಅಂತಾರಲ್ಲ, ಪಕ್ಕದ ಮನೆ ಇಬ್ಬರು ಜಗಳ ಮಾಡಿದರೆ ಎದುರು ಮನೆಯವರಿಗೆ ಬಂದು ಬಡ್ದಿತ್ತಂತೆ, ಹಂಗಾಗ್ತಾ ಇದೆ ಮಧ್ಯಪ್ರಾಚ್ಯದ ಪರಿಸ್ಥಿತಿ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ, ಅದರ ಜೊತೆಗಿರುವಂತಹ ಮಧ್ಯಪ್ರಾಚ್ಯದ ದೇಶಗಳು ಇದರ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದು. ಏನಾಯಿತು ಬೆಳವಣಿಗೆ? ಅಮೆರಿಕ ದಾಳಿಗೆ ಇರಾನ್ ಬೆಚ್ಚಿಬಿತ್ತು. ಬಹ್ರೇನ್ನಲ್ಲಿರುವ ನೌಕಾನೆಲೆ ಮೇಲೆ ದಾಳಿ ಮಾಡಿದ್ರು. ಅಮೆರಿಕದ ಅತ್ಯಂತ ಪ್ರಬಲ 5ನೇ ನೌಕಾಪಡೆಯ ಕೇಂದ್ರವನ್ನು ಇರಾನ್ ಗುರಿಯಾಗಿಸಿಕೊಳ್ತು. ಶಹೇದ್ 136 ಎನ್ನುವಂಥ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡಿ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕದ ದಾಳಿಗೆ ಪ್ರತಿಯಾಗಿ IRGC ಅವರು ಬಹ್ರೇನ್ನಲ್ಲಿರುವಂತಹ ಒಂದು ನೌಕಾಪಡೆ 5th ಫ್ಲೀಟ್ ಪ್ರಧಾನ ಕಚೇರಿ ಮೇಲೆಲ್ಲ ದಾಳಿ ಮಾಡಿದ್ರು. ಮತ್ತೊಂದು ಕಡೆ ಬಹ್ರೇನ್ನ ಜುಫೇರ್ನಲ್ಲಿರುವಂತಹ ಒಂದು ಕಚೇರಿ, ಬಹ್ರೇನ್ನಲ್ಲಿರುವಂತಹ 2 ದೇಶಗಳ ಮೇಲೆ ಇದೀಗ ಇರಾನ್ ಅವರು ದಾಳಿ ಮಾಡಿದ್ರು. ಜೋರ್ಡಾನ್ ಮೇಲೆ ದಾಳಿಯಾಗಿದೆ. ಜೋರ್ಡಾನ್ ಆಸ್ಟ್ರೇಲಿಯಾ ಏರ್ಬೇಸ್ ಅಂತ. ಕುವೈತ್ನಲ್ಲಿರುವಂಥ ಅಮೆರಿಕಾದ ಅಲಿ ಅಲ್ ಸಾಲೆಮ್ ಎನ್ನುವಂಥ ಒಂದು ವಾಯು ನೆಲೆ ಮೇಲೆ ಇರಾನ್ ಅವರು ಡ್ರೋನ್ ದಾಳಿ ಮಾಡಿದ್ರು.
ಕುವೈತ್ 7 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಅಂತ ಸುದ್ದಿಗಳು ಕೂಡ ಬರ್ತಾ ಇದೆ. ಇದೀಗ ಇರಾನ್ ಏನು ಹೇಳಿದೆ ಅಂತ ಹೇಳಿದ್ರೆ, ಅಮೆರಿಕಾದ ದುಷ್ಟತನಕ್ಕೆ ನೀಡಿದಂತಹ ಉತ್ತರ ಇದು. ಒನ್ಸ್ ಅಗೇನ್ ಅಮೆರಿಕ ಏನಾದರೂ ಈ ದಾಳಿಯನ್ನು ಮುಂದುವರಿಸಿದ್ರೆ ನಾವು ಭೀಕರ ದಾಳಿಯನ್ನು ಮಾಡ್ತೀವಿ, ಅಮೆರಿಕ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅನ್ನುವಂಥ ಎಚ್ಚರಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಈ ದಾಳಿ ಆಯ್ತಲ್ಲ, ಈ ದಾಳಿಯಾದ ನಂತರ ಬಹರೇನ್ ಒಂದು ತುರ್ತು ಪರಿಸ್ಥಿತಿಯನ್ನು ತನ್ನ ದೇಶದಲ್ಲಿ ಘೋಷಣೆ ಮಾಡಿಕೊಂಡಿದೆ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಿದೆ. ಈಗ ನಮಗೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ? ಯಾವ ಕಾರಣಕ್ಕಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಈ ದೇಶಗಳ ಮೇಲೆ ದಾಳಿ ಮಾಡುತ್ತೆ? ಬಹರೇನು, ಕತಾರು, ಸೌದಿ ಅರೇಬಿಯಾ ಈ ದೇಶಗಳ ಮೇಲೆ ಯಾಕೆ ದಾಳಿ ಮಾಡುತ್ತೆ? ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ. ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ದಾಳಿ ಆದರೆ ನಾವೆಲ್ಲರೂ ಕೂಡ ಒಂದಾಗ್ತೀವಿ ಅನ್ನುವಂಥ ಒಂದು ಸಂದೇಶ ಕೊಡೋ ಪ್ರಯತ್ನದ ಒಂದು ಭಾಗ ಒಂದು. ಎರಡನೇದ್ದು ಭೌಗೋಳಿಕ ಸಾಮೀಪ್ಯ ಇದೆ. ನಿಮಗೆ ಅಮೆರಿಕಕ್ಕೆ ಹೋಗಿ ತಲುಪಬೇಕು ಅಂತ ಹೇಳಿದರೆ 2000 ಕಿಲೋಮೀಟರ್ 2500 ಕಿಲೋಮೀಟರ್ ಹೋಗಬಲ್ಲ ಅಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅವಶ್ಯಕತೆ ಇರುತ್ತೆ ಇರಾನ್ಗೆ. ಆದರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪಕ್ಕದಲ್ಲಿರುವಂತಹ ಭೌಗೋಳಿಕ ಸಾಮೀಪ್ಯವನ್ನು ಹೊಂದಿರುವಂತಹ ಅಮೆರಿಕದ ನೌಕಾನೆಲೆಗಳು, ವಾಯುನೆಲೆಗಳು ಏನೇನೋ ಈ ಮಧ್ಯಪ್ರಾಚ್ಯದ ದೇಶಗಳಲ್ಲಿದೆ ಅಲ್ಲ, ಇವುಗಳ ಮೇಲೆ ದಾಳಿ ಮಾಡುವುದು ಇರಾನ್ಗೆ ಅತ್ಯಂತ ಸುಲಭದ ಕೆಲಸ ಆಗುತ್ತೆ. ಈ ಸುಲಭದ ಕೆಲಸದ ಭಾಗವಾಗಿ ಮಧ್ಯಪ್ರಾಚ್ಯದ ದೇಶಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಒಂದು ಅಂಕಿಅಂಶದ ಪ್ರಕಾರ ಹಾಗೆ 40,000 ಸೈನಿಕರು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಅಮೆರಿಕದ 40,000 ಸೈನಿಕರು. ಹೀಗಾಗಿ ಇವರ ಮೇಲೆ ದಾಳಿ ಮಾಡಿದರೆ ಅಮೆರಿಕದ ಅನೇಕ ಸೈನಿಕರು ಹತರಾಗ್ತಾರೆ ಎನ್ನುವಂಥ ಆಲೋಚನೆ ಯಾರಿಗಿದೆ? ಇದೇ ಇರಾನ್ಗಿದೆ. ಇದೇ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನ ಅವರು ಮಾಡ್ತಾ ಇರೋದು. ಅದರ ಭಾಗವಾಗಿ ಇದೀಗ ಅಂಥದ್ದೊಂದು ದಾಳಿಯನ್ನ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿರೋದು. ಬಲಿಯಾದ ಅಮೆರಿಕದ ಹೆಮ್ಮೆ ಅಪಾಚೆ ಬಲಿಯಾಗಿದೆ. ವಿಶ್ವದ ನಂಬರ್ 1 ಅಟ್ಯಾಕ್ ಹೆಲಿಕಾಪ್ಟರ್ AH-64 ಅಪಾಚೆ ಮೊದಲ ಬಾರಿಗೆ ಧ್ವಂಸ ಆಗಿದೆ. ಈ ಯುದ್ಧದಲ್ಲಿ ಮೊದಲ ಬಾರಿಗೆ ಧ್ವಂಸ ಆಗಿರೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಕ್ಷಿಪಣಿ ಅಥವಾ ಗುಂಡಿನ ದಾಳಿಗೆ ಬಲಿಯಾದಂತಹ ಹದ್ದಿದು. ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ಇರಾನ್ ಕೈಗೆ ಸಿಕ್ಕಿದ್ದೆ ಅತಿ ದೊಡ್ಡ ಆಘಾತ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆಘಾತ ಅಂತ ಹೇಳ್ತಾ ಇರೋದು. ಜಾಗತಿಕ ಮಿಲಿಟರಿ ವಲಯದಲ್ಲಿ ಸಂಚಲನಕ್ಕೆ ಇದು ಕಾರಣ ಆಗಿರೋದು. ಇದನ್ನು ಹಾರುವ ಟ್ಯಾಂಕರ್ ಅಂತ ಅನೇಕ ಬಾರಿ ಅಮೆರಿಕ ಹೇಳ್ಕೊಂಡಿತ್ತು. ಹಾರುವ ಟ್ಯಾಂಕರ್ ಇದು ಅಂತ ಖ್ಯಾತಿಯನ್ನು ಕೂಡ ಈ H-64 ಹೆಲಿಕಾಪ್ಟರ್ ಪಡೆದುಕೊಂಡಿತ್ತು. ಆದರೆ ಇದೀಗ ಅದು ಪತನ ಆಗಿಬಿಟ್ಟಿದೆ. ನಂಬರ್ 1 ಆಕ್ರಮಣಕಾರಿ ಹೆಲಿಕಾಪ್ಟರ್ ಅಂತ ಹೇಳ್ತಾರೆ. ರೆಡಾರ್, ಶತ್ರುಗಳ ಕ್ಷಿಪಣಿ ದಿಕ್ಕುಗಳನ್ನು ತಪ್ಪಿಸುವಂತಹ ಜಾಮರ್ ಅದರಲ್ಲಿದೆ. ಹೆಲ್ಫೈರ್ ಎನ್ನುವಂಥ ಒಂದು ಕ್ಷಿಪಣಿಯನ್ನು ಕೂಡ ಅದು ಹೊಂದಿದೆ. ಅಮೆರಿಕ ಕಳೆದುಕೊಂಡಂತಹ ಮೊದಲ ಅಪಾಚೆ ಹೆಲಿಕಾಪ್ಟರ್ ಕೂಡ ಹೌದಿದು. ಆ ಮುಖಾಂತರ ಒಂದು ಹಿನ್ನಡೆಯನ್ನು ಅಮೆರಿಕ ಈ ಯುದ್ಧದಲ್ಲಿ ಅನುಭವಿಸಿರೋದು. ಮತ್ತೊಂದು ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಕತ್ತಲಲ್ಲೂ ಕೂಡ, ನಡುರಾತ್ರಿಯ ಕಗ್ಗತ್ತಲಲ್ಲೂ ಕೂಡ, ಎಂಥದ್ದೇ ವಿಷಮ ಪರಿಸ್ಥಿತಿ ಇದ್ದಾಗಲೂ ಕೂಡ ಶತ್ರುಗಳನ್ನು ನಿಖರವಾಗಿ ಪತ್ತೆ ಹಚ್ಚುವಂತಹ, ಅವರನ್ನು ಬೇಟೆಯಾಡುವಂತಹ ತಂತ್ರಜ್ಞಾನ ಇದರಲ್ಲಿತ್ತು. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಈ AH-64 ಎನ್ನುವಂಥ ಹೆಲಿಕಾಪ್ಟರ್ ಶತ್ರುಗಳ 128 ಗುರಿಗಳನ್ನು ತಾನೇ ಪತ್ತೆ ಮಾಡ್ತಾ ಇತ್ತು. 128 ಗುರಿಗಳನ್ನು. ಇದರ ಜೊತೆಗೆ ನಾನು ಎಲ್ಲಿ ನಿಖರವಾಗಿ ದಾಳಿ ಮಾಡಿದರೆ ಶತ್ರುಗಳಿಗೆ ನಾವು ಹೊಡೆತವನ್ನು ಕೊಡಬಹುದು ಅನ್ನೋದನ್ನು ಸ್ವಯಂ ಚಾಲಿತವಾಗಿ ಇದೇ ಹೆಲಿಕಾಪ್ಟರ್ 16 ಕೇಂದ್ರಗಳನ್ನು ಗುರುತು ಮಾಡ್ತಾ ಇತ್ತು. 16 ಕೇಂದ್ರಗಳನ್ನು ಗುರುತು ಮಾಡ್ತಾ ಇತ್ತು. 284 ಕಿಲೋಮೀಟರ್ ವೇಗದಲ್ಲಿ ಇದರ ಚಲನೆ ಇತ್ತು. 1986ರಲ್ಲಿ ಅಮೆರಿಕ ಇದನ್ನು ಅಳವಡಿಸಿಕೊಂಡಿತ್ತು. ಹಿಂದೆ ಅನೇಕ ಯುದ್ಧದಲ್ಲಿ 40 ವರ್ಷಗಳ ಈ ಅವಧಿಯಲ್ಲಿ ಅಮೆರಿಕದ ಬೆನ್ನೆಲುಬಾಗಿ ಈ ಹೆಲಿಕಾಪ್ಟರ್ ಇದ್ದಿದ್ದು. ಈ ಹೆಲಿಕಾಪ್ಟರ್ ಬೆನ್ನೆಲುಬಾಗಿ ನಿಂತಿತ್ತು. ಅಜಯ ಅಸ್ತ್ರ ಅಂತಲೇ ಅಮೆರಿಕ ಇದನ್ನು ಕರೆದುಕೊಳ್ತಾ ಇತ್ತು. ಆದರೆ ಇದೀಗ ಇರಾನ್ನ ಹೊಡೆತಕ್ಕೆ ಇದು ಪತನ ಆಗಿ ಹೋಗ್ಬಿಟ್ಟಿದೆ. ಮತ್ತೊಂದು ಕಡೆ ಸಿ ಡ್ರೋನ್ ಮುಖಾಂತರ ಪೈಲಟ್ಗಳ ರಕ್ಷಣೆ ಆಗಿದೆ. ನೀವು ನೋಡಿ, F-15 ಯುದ್ಧ ವಿಮಾನ ಪತನ ಆದಾಗಲೂ ಕೂಡ ಅತ್ಯಂತ ರೋಚಕವಾಗಿ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ತನ್ನ ಪೈಲಟ್ಗಳನ್ನು ರಕ್ಷಣೆ ಮಾಡಿಕೊಂಡು ತನ್ನದೇ ಆದಂತಹ ಸೇನಾ ನೆಲೆಗಳಿಗೆ ಕರೆದುಕೊಂಡು ಹೋಗಿದ್ದನ್ನು ನೋಡಿದ್ವಿ. ಒನ್ಸ್ ಅಗೇನ್ ಅದೇ ರೀತಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿ ಡ್ರೋನನ್ನು ಬಳಸಿ ಪೈಲಟ್ಗಳನ್ನು ಅಮೆರಿಕ ರಕ್ಷಣೆ ಮಾಡಿದೆ. ಟಾಸ್ಕ್ ಫೋರ್ಸ್ 59 ವಿಭಾಗದ ಮಾನವರಹಿತ ದೋಣಿಯಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಲಾಯಿತು. ಸಮುದ್ರದ ಮಧ್ಯೆ ಬೆಂಕಿ ಉರಿತಾ ಇರುವಾಗಲೇ ಭಾರತೀಯ ನಾವಿಕರಂತೆ ಪೈಲಟ್ಗಳೆಲ್ಲ ಸೇಫ್ ಆಗಿಬಿಟ್ಟಿದ್ದಾರೆ. ಸೇಫ್ ಆದ್ರೆ ಹೆಂಗಾಯ್ತು ಇದು ಕಾರ್ಯಾಚರಣೆ ಅಂತ ಹೇಳಿದ್ರೆ, H-64 ಈ ಹೆಲಿಕಾಪ್ಟರ್ ಹೊರಕವಚ 23 mm ವರೆಗಿನ ವಿಮಾನ ನಿರೋಧಕ ಗನ್ಗಳ ಗುಂಡಿನ ದಾಳಿಯನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಇದು ಹೊಂದಿದೆ. ಕಾಕಿಫಿಟ್ ಸಾಮರ್ಥ್ಯ ಸಂಪೂರ್ಣವಾಗಿ ಬುಲೆಟ್ ಪ್ರೂಫ್ ಇರುತ್ತೆ. ಹೆಲಿಕಾಪ್ಟರ್ ಒಂದು ವೇಳೆ ಏನಾದರೂ ನಿಯಂತ್ರಣ ತಪ್ಪಿ ಪತನ ಆದಂತಹ ಸಮಯದಲ್ಲಿ ಪೈಲಟ್ಗಳಿಗೆ ಏನೂ ಆಗದಂತೆ ಇರುವಂತಹ ಒಂದು ವ್ಯವಸ್ಥೆ ಕಾಕ್ಪಿಟ್ನಲ್ಲಿ ಇರುತ್ತೆ. ಇದು ಕೂಡ ಅದಕ್ಕೆ ಕ್ರಾಶ್ ಸರ್ವೈವಲ್ ಅನ್ನುವಂತಹ ಒಂದು ಸೀಟ್ ಇದೆ. ಆ ಸೀಟ್ನ ಮುಖಾಂತರ ಈ ಪೈಲಟ್ಗಳೆಲ್ಲ ಜೀವವನ್ನು ಉಳಿಸ್ಕೊಳ್ತಾರೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕ ಮಾಡಿರುವಂತಹ ಈ ಒಂದು ಸಾಹಸದ ಪ್ರಯತ್ನ ಇದೆಯಲ್ಲ, ಜಾಗತಿಕವಾಗಿ ಅನೇಕ ರಕ್ಷಣಾ ತಜ್ಞರು ಅಮೆರಿಕವನ್ನು ಬೆಂತಡ್ತಾ ಇದ್ದಾರೆ ಈ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ. ಪೈಲಟ್ ರಕ್ಷಣೆಗೆ ಅವರು ಸಿ ಡ್ರೋನ್ ಅನ್ನು ಬಳಕೆ ಮಾಡಿದ್ರು. ಇದು ಇಡೀ ಜಾಗತಿಕ ಇತಿಹಾಸದಲ್ಲೇ ಮೊದಲು ಅಂತ
ಅಂತ ಹೇಳ್ತಿದ್ದಾರೆ. ಈ ಸಮುದ್ರದ ಆಳದಲ್ಲಿ ಸಮುದ್ರದ ಮುಖಾಂತರ ಡ್ರೋನ್ಗಳನ್ನು ಬಳಸಿ, ಅದೂ ಕೂಡ ಮಾನವ ಸಹಿತ ಸಿ ಡ್ರೋನ್ಗಳನ್ನು ಅವರು ಬಳಕೆ ಮಾಡಿದ್ದು. ಮಾನವ ಸಹಿತ ಸಿ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಶತ್ರುಗಳ ಕಣ್ಣಿಗೆ ಕಾಣದ ರೀತಿಯಲ್ಲಿ ಸಮುದ್ರದಲ್ಲೆಲ್ಲ ಸಾಗಾಟ ಮಾಡಿದ್ರು. ಕೇವಲ 2 ಗಂಟೆಗಳ ಆಪರೇಷನ್ ಆಯಿತು. ಕೇವಲ 2 ಗಂಟೆಗಳ ಆಪರೇಷನ್. ಹಂಗೆ ಆಯ್ತಿದ್ದು ಸಾಧ್ಯ? ಯಾವ ಪೈಲಟ್ಗಳು ಈ ಹೆಲಿಕಾಪ್ಟರ್ನಲ್ಲಿ ಇದ್ರು, ಅವರು ಪತನ ಆದ ನಂತರ ಹೊರಗಡೆ ಬಂದಿದ್ರಲ್ಲ, ಅವರು ತಮ್ಮ GPS ಲೊಕೇಶನ್ಗಳ ಮುಖಾಂತರ ಅಮೆರಿಕ ಸೈನ್ಯದ ಸಂಪರ್ಕಕ್ಕೆ ಬಂದರು. ಆ GPS ಲೊಕೇಶನ್ನನ್ನು ಈ ಡ್ರೋನ್ ಇತ್ತಲ್ಲ, ಸಿ ಡ್ರೋನ್ ಇತ್ತಲ್ಲ, ಅದು ತಲುಪಿತು. ಅದು ತಲುಪಿದ ನಂತರ ಏಕಾಏಕಿಯಾಗಿ ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡಿದರು. ಲೈಫ್ ಸೇವಿಂಗ್ ಸಿಸ್ಟಮ್ ಅನ್ನೋದಂಥದ್ದು ಅದರಲ್ಲಿ ಇರುತ್ತೆ. ಆ ಲೈಫ್ ಸೇವಿಂಗ್ ಸಿಸ್ಟಮ್ನ ಮುಖಾಂತರ ಅವರನ್ನು ಏಕಾಏಕಿಯಾಗಿ ತೆಗೆದುಕೊಂಡು ಬಂದರು, ತಮ್ಮ ದೇಶಕ್ಕೆ ಹೋಗ್ಬಿಟ್ರು. ಒನ್ಸ್ ಅಗೇನ್ F-15 ಯುದ್ಧ ವಿಮಾನ ಆದಾಗಲೂ ಕೂಡ ಹಾಗೆ ಆಗಿತ್ತು. ಕೆಲವು ಗಂಟೆಗಳಲ್ಲಿ ಅವರನ್ನು ರಕ್ಷಣೆ ಮಾಡಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಅಮೆರಿಕ ಈ ವಿಚಾರದಲ್ಲಿ ಶಬ್ಬಾಸ್ಗಿರಿಯನ್ನು ಪಡೆದಿದೆ. ಯಾಕೆ ಈ ಬೆಳವಣಿಗೆ ಆಯಿತು? ನೆತನ್ಯಾಹು ಹಠಕ್ಕೆ ಅಮೆರಿಕ ಬಲಿಯಾಯಿತಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ಯುದ್ಧದಲ್ಲಿ ಕೆಲವೊಂದಿಷ್ಟು ಸಡಿಲಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ, ಯುದ್ಧವನ್ನು ಕೊನೆಗಾಣಿಸೋಣ, ಮಾತುಕತೆಯನ್ನು ನಡೆಸೋಣ, ಮಾತುಕತೆಗಳ ಮುಖಾಂತರ ಬಗೆಹರಿಸೋಣ ಅಂತ ಅವರೆಲ್ಲ ಪ್ರಯತ್ನ ಪಡ್ತಿದ್ರು ಕೂಡ ಬೆಂಜಮಿನ್ ನೆತನ್ಯಾಹು ಅವರ ನಿಲುವೇನಾಗಿದೆ? ಇರಾನ್ ಅನ್ನು ಧ್ವಂಸ ಮಾಡಬೇಕು, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಕಾರ್ಯಕ್ರಮ ಮಾಡಬಾರದು, ಈ ರೀತಿಯಾದಂಥ ಹೇಳಿಕೆ ಇದೆ. ಟ್ರಂಪ್ ಬೇಡ ಅಂದರೂ ಕೂಡ ಇರಾನ್ ಬೆಂಬಲಿತ ಗುಂಪುಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿತು. ಹೆಜ್ಬುಲ್ಲಾದ ಮೇಲೆ, ಲೆಬನಾನ್ ಮೇಲೆ ದಾಳಿ ಆಯಿತು. ಇಸ್ರೇಲ್ ನಡೆಸಿದಂಥ ಅಪ್ರಚೋದಿತ ದಾಳಿಗೆ ಪ್ರತೀಕಾರವನ್ನು ಇದೀಗ ಇರಾನ್ ಅವರೆಲ್ಲ ತೀರಿಸಿಕೊಂಡಿದ್ದ ನಾವು ನೋಡಿದ್ದೀವಿ. ಅಮೆರಿಕ ಇಸ್ರೇಲ್ ಮೈತ್ರಿಯೇ ಇರಾನನ್ನು ಕೆರಳೋದಕ್ಕೆ ಅಸಲಿ ಕಾರಣ. ಈಗ ಒಂದು ವೇಳೆ ಇರಾನ್ ಅಮೆರಿಕಾದ ಜೊತೆಗೆ ಮಾತುಕತೆಯನ್ನು ನಡೆಸಿ, ಓಕೆ ನಾನು ಮಾತುಕತೆಯನ್ನು ಮಾಡ್ತೀನಿ, ನೀವು ಆರ್ಥಿಕ ದಿಗ್ಬಂಧನಗಳನ್ನು ತೆರವು ಮಾಡಿ, ಎಲ್ಲವೂ ಓಕೆ ಅಂದುಕೊಂಡಾಗಲೂ ಕೂಡ ಭವಿಷ್ಯದಲ್ಲಿ ಇಂಥದ್ದೊಂದು ದಾಳಿ ಆಗದೇ ಇರುವಂತಹ ಒಂದು ನಂಬಿಕೆ ಇರಾನ್ಗಿಲ್ಲ. ಯಾಕಂದರೆ ಇದೇ ಅಮೆರಿಕ ಇಸ್ರೇಲ್ನ ಜೊತೆಗೆ ಮಿತ್ರತ್ವವನ್ನು ಹೊಂದಿದೆ. ನಾಳೆ ಇಸ್ರೇಲ್ ಅಮೆರಿಕಾದ ಬೆಂಬಲದೊಂದಿಗೆ ಇರಾನ್ ಮೇಲೆ ದಾಳಿ ಮಾಡುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದ್ರೆ ಇದೇ ಇರಾನ್ನವರಿಗೆ ಇರುವ ಕಾರಣಕ್ಕಾಗಿ ಅವರು ಈ ಮಾತುಕತೆಯಿಂದ ಹಿಂದೆ ಹೋಗ್ತಾ ಇದ್ದಾರೆ. ನೆತನ್ಯಾಹು ಮಂಡುತನದಿಂದ ಇಂಥದ್ದೊಂದು ದಾಳಿ ಆಗ್ತಾ ಇದೆ ಅಂತ. ಒಂದು ಕಡೆ ಹಾರ್ಮುಜ್ ಜಲಸಂಧಿ, ಪರಮಾಣು ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರಣಗಳು ಇದ್ದಾಗಲೂ ಕೂಡ ಇರಾನ್ಗೆ ಇರುವಂತಹ ಭಯ, ನಾಳೆ ಒನ್ಸ್ ಅಗೇನ್ ಅಮೆರಿಕ ಮತ್ತು ಇಸ್ರೇಲ್ ಒಂದಾಗಿ ಬಂದರೆ ಅದನ್ನು ತಡೆದುಕೊಳ್ಳಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆಯಾ, ಅದಕ್ಕೆ ಪ್ರತಿರೋಧವನ್ನು ನಾವು ಒಡ್ತವ ಅನ್ನುವಂತಹದ್ದೊಂದು ಪ್ರಶ್ನೆ ಇರಾನಿಗೆ ಕಾಡ್ತಾ ಇದೆ. ಹೀಗಾಗಿ ಇದೇ ಸಮಯದಲ್ಲಿ ಪ್ರತಿಕಾರ ಅದು ಅಮೆರಿಕದ ಮೇಲೆ ಆಗಿರಲಿ, ಇಸ್ರೇಲ್ನ ಮೇಲೆ ಆಗಿರಲಿ, ಇದ್ದಾಗ ನಾವು ಬಾಚ್ಕೊಂಡು ಬಿಡೋಣ ಅನ್ನುವಂತಹ ಲೆಕ್ಕದಲ್ಲಿ ಇರಾನ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ.